ಸಂಖ್ಯಾನಕಾಂಡ 20ನೇ ಅಧ್ಯಾಯ 12ನೇ ವಚನ. ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು. ಸನ್ಮಾನಿಸಿದರೆ ನಿನ್ನ ದೇವರಾದ ಯೆಹೋವನು ನಿನಗೆ ಅನುಗ್ರಹಿಸುವ ದೇಶದಲ್ಲಿ ನೀನು ಬಹುಕಾಲ ಇರುವಿ. ಹಲ್ಲೆಲೂಯ. ನಮ್ಗೆಲ್ಲರಿಗೂ ಬಹಳ ದಿವಸ ಬದುಕ್ಬೇಕಂತ ಆಸೆ ಇದೆ. ಸೊ ದೇವ್ರ ವಾಕ್ಯ ಇಲ್ಲಿ ಹೇಳ್ತಾ ಇದೆ ಏನಂದ್ರೆ, ತುಂಬಾ ಇಲ್ಲಿ ದೇವರು ಸೀದವಾಗಿ ಹೇಳ್ತಾ ಇದ್ದಾರೆ, ಏನ್ ಮಾಡ್ಬೇಕಂತ, ನಿನ್ನ ತಂದೆ ತಾಯಿಯನ್ನ ನೀನ್ ಏನ್ ಮಾಡ್ಬೇಕು, ಸನ್ಮಾನಿಸ್ಬೇಕು. ಸನ್ಮಾನಿಸೋದು ಅಂದ್ರೆ ಏನು? ಸೊ ದಿಸ್ ಇಸ್ ಕಮಾಂಡ್ಮೆಂಟ್ ಆಫ್ ಗಾಡ್. 10 ಕಮಾಂಡ್ಮೆಂಟ್ಸ್ ಅಲ್ಲಿ ದಿಸ್ ಇಸ್ ಆಲ್ಸೋ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಕಮಾಂಡ್ಮೆಂಟ್ ಆಫ್ ಗಾಡ್. ಸೊ ಸನ್ಮಾನಿಸೋದಂದ್ರೆ ಏನು? ಅವರನ್ನ ನಾವು ಗೌರವಿಸ್ಬೇಕು, ಆಮೇಲೆ ಅವ್ರಿಗೆ ವಿಧೇಯರಾಗಬೇಕು, ಅವ್ರನ್ನ ಪ್ರೀತಿಸ್ಬೇಕು. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಅವ್ರಿಗೋಸ್ಕರ ನಾವು ಡೈಲಿ ಪ್ರಾರ್ಥಿಸ್ಬೇಕು. ಹಲ್ಲೆಲೂಯ. ಅವ್ರ ಆರೋಗ್ಯಕ್ಕೋಸ್ಕರ ನಾವು ಪ್ರಾರ್ಥಿಸ್ಬೇಕು. ಯಾಕಂದ್ರೆ ಒಂದು ತಾಯಿ ಅನ್ನೋದು ತುಂಬಾ ಇಟ್ಸ್ ಎ ವೆರಿ ಇಂಪಾರ್ಟೆಂಟ್ ಪರ್ಸನ್. ಒಂದು ಮನೆಗೆ ತುಂಬಾ ಬಹಳ ಮುಖ್ಯವಾಗಿರುವಂತ, ಅದಕ್ಕೆ ದೇವ್ರು ಪರ್ಟಿಕ್ಯುಲರ್ ಆಗಿ ತಂದೆ ತಾಯಿ ಅವರನ್ನ ನೀನ್ ಏನ್ ಮಾಡ್ಬೇಕು, ಸನ್ಮಾನಿಸ್ಬೇಕು. ಇದು 2 ವ್ಯಕ್ತಿಗಳು ಒಂದು ಕುಟುಂಬಕ್ಕೆ ಬಹಳ ಮುಖ್ಯವಾಗಿರುತ್ತೆ. ಒಂದ್ ಮಗು ತಾನು ಜನಿಸಿ ಆ ಮಗು ತನ್ನ ಕಾಲ ಮೇಲೆ ತಾನು ನಿಂತು ತಾನೊಂದು ಜೀವನವನ್ನ ಕಟ್ಟಿಕೊಳ್ಳುವುದಕ್ಕೆ ಒಂದು 24-25 ವರ್ಷಗಳ ಕಾಲ ಅದು ಹಿಡಿಯುತ್ತೆ. ಆ 24-25 ವರ್ಷಗಳ ಕಾಲ ಒಂದು ತಂದೆ ತಾಯಿಯ ಪಾತ್ರ ಬಹಳ ಮುಖ್ಯವಾಗಿರುತ್ತೆ. ತಂದೆ ಹೊರಗಿನ ಪಾತ್ರಗಳನ್ನ ನಿಭಾಯಿಸ್ತಾ ಇದ್ರೆ, ತಾಯಿ ತನ್ನ ಮನೆಯಲ್ಲಿ ತನ್ನ ಪಾತ್ರವನ್ನ ನಿಭಾಯಿಸ್ತಾ ಇರ್ತಾಳೆ. ಇಟ್ಸ್ ವೆರಿ ಇಂಪಾರ್ಟೆಂಟ್. ಅದಕ್ಕೆ ಇಲ್ಲಿ ಬರೀ ದೇವ್ರ ತಂದೆಯನ್ನ ಸನ್ಮಾನಿಸ್ಬೇಕು ಅಂತ ಹೇಳಿಲ್ಲ, ಇಲ್ಲ ತಾಯಿಯನ್ನ ಸನ್ಮಾನಿಸ್ಬೇಕು ಅಂತ ಹೇಳಿಲ್ಲ. ಇಲ್ಲಿ ದೇವ್ರು ಎರಡನ್ನ ಕೂಡ ಇಲ್ಲಿ ಸೇರಿಸ್ತಾ ಇದ್ದಾರೆ. ಸೊ ಅದರಲ್ಲಿ ನಾವು ಇವತ್ತು ಮದರ್ಸ್ ಡೇ, ಅದಕ್ಕೆ ನಾವು ಪರ್ಟಿಕ್ಯುಲರ್ ಆಗಿ ತಾಯಿ ಎಂಬ ಪದವನ್ನ ನಾವು ಇಲ್ಲಿ ತಗೊಂತಾ ಇದ್ದೀವಿ. ಸೊ ತಂದೆ ತಾಯಿನ ನೀವು ಸನ್ಮಾನಿಸ್ಬೇಕಂದ್ರೆ ನೀವೆಲ್ಲರೂ ಕೂಡ ನಿಮ್ ತಾಯಿಗೋಸ್ಕರ ನೀವು ದಿನನಿತ್ಯ ಪ್ರಾರ್ಥಿಸ್ಬೇಕು. ಪ್ರಾರ್ಥಿಸ್ತೀರಾ ಹೇಳ್ರಿ. ಎಸ್ ಪ್ರಾರ್ಥಿಸ್ತೀವಿ ನಾವೆಲ್ಲರೂ. ನಾವಿನ್ ಮುಂದೆ ನಾವು ಪ್ರಾರ್ಥಿಸ್ಬೇಕು. ಯಾಕಂದ್ರೆ ಬಹಳಷ್ಟು ಕಷ್ಟ. ಒಂದು ಹೆಣ್ಣು ತಾಯಿ ಆಗೋದಿದೆ ಅಲ್ಲ, ಆ ಪ್ರೋಸೆಸ್ ತುಂಬಾನೇ ಕಷ್ಟ. ಪ್ರಪಂಚದಲ್ಲಿ ದೇವರು ಒಂದು ಅದ್ಭುತವಾಗಿರುವಂತ ಒಂದು ಸೃಷ್ಟಿಯನ್ನು ಮಾಡಿದನಂದ್ರೆ ತಾಯಿಯ ಗರ್ಭನೇ. ಅಲ್ಲಿ ಒಂದು ಮಗು ಡೆವಲಪ್ ಆಗಿ ಅಲ್ಲೊಂದು ಜೀವ ಹುಟ್ಟಿ, ಆ ಜೀವ 9 ತಿಂಗಳು ಹುಟ್ಟಿ ಆ ಒಂದು ಗರ್ಭದಲ್ಲಿ ಅದು ಇದ್ದು 9 ತಿಂಗಳ ಆದ್ಮೇಲೆ ದೇವರ ಕೃಪೆಯಿಂದ ಅದು ಹೊರಗೆ ಬರುವಷ್ಟರೊಳಗೆ ಆ 9 ತಿಂಗಳ ಪ್ರೋಸೆಸ್ ಏನಿದೆ ಅಲ್ಲ, ಇಟ್ಸ್ ರಿಯಲಿ ಎ ಗ್ರೇಟೆಸ್ಟ್ ಮಿರಾಕಲ್ ಇನ್ ದ ಸೈಂಟಿಫಿಕ್ ವರ್ಲ್ಡ್. ಎಂತ ಟೆಕ್ನಾಲಜಿ ಏನಾದ್ರೂ ಅವ್ನು ಮಾಡ್ಬೋದು, ಆದ್ರೆ ಆತನು ಒಂದು ಜೀವವನ್ನ ಗರ್ಭಕೋಶದಲ್ಲಿ ಹಾಕ್ಲಿಕ್ಕೆ ಸಾಧ್ಯ ಇಲ್ಲ. ಹಲ್ಲೆಲೂಯ. ಒಂದು ವೇಳೆ ಆ ಗರ್ಭಕೋಶದೊಳಗೆ ಜೀವವನ್ನ ಕೊಡ್ಬೇಕಂದ್ರೆ ಅದಕ್ಕೆ ದೇವರ ಪಾತ್ರ ಮತ್ತು ತಾಯಿಯ ಪಾತ್ರ ಬಹಳ ಮುಖ್ಯವಾಗಿರುತ್ತೆ. ತಾಯಿ ಅನ್ನೋದು ಅಷ್ಟು ಒಂದು ಇಂಪಾರ್ಟೆಂಟ್ ಆಗಿರುವಂತ ವಿಷಯ. ಪಾಸ್ಟರ್ ನನಗೆ ಯಾವಾಗ್ಲೂ ಒಂದು ಮಾತು ಹೇಳ್ತಾರೆ, ಒಂದ್ ವೇಳೆ ತಂದೆ ಇಲ್ಲ ಅಂದ್ರೂ ಮಕ್ಕಳು ಜೀವಿಸ್ಬಿಡ್ತಾರೆ, ಆದ್ರೆ ತಾಯಿ ಇಲ್ಲ ಅಂದ್ರೆ ಜೀವಿಸ್ಲಿಕ್ಕೆ ಬಹಳ ಕಷ್ಟ. ಒಂದು ತಾಯಿ ಮಾತ್ರ ಅದನ್ನೆಲ್ಲವನ್ನ ನಿಭಾಯಿಸ್ಲಿಕ್ಕೆ ಒಂದು ಸ್ಪೆಷಲ್ ಆಗಿರುವಂತ ಒಂದು ಕ್ವಾಲಿಟಿನ ದೇವ್ರು ಕೊಟ್ಟಿರ್ತಾರೆ. ಹೊಟ್ಟೆಲ್ ಮಾತ್ರ ಅಲ್ಲ, ಅವಳು ಹೊರಗಡೆ ಬಂದ್ಮೇಲೂ ಈ ಸಮಾಜವನ್ನ ಅವಳು ಫೇಸ್ ಮಾಡ್ಬೇಕಾದ್ರೂ, ಅಥವಾ ನಿಂದನೆಗಳು ಬರ್ಬೇಕಾದ್ರೂ, ಅವಮಾನಗಳು ಬರ್ಬೇಕಾದ್ರೂ ಅವೆಲ್ಲವನ್ನ ಸಹಿಸಿಕೊಂಡು ಒಂದು ಸಿಂಗಲ್ ಮದರ್ ಆಗಿರೋದಿದೆಯಲ್ಲ, ಇಟ್ಸ್ ಒನ್ ಆಫ್ ದ ವೆರಿ ಡಿಫಿಕಲ್ಟ್ ಪ್ರೊಸೆಸ್. ಅದಕ್ಕೋಸ್ಕರ ದೇವ್ರನ್ನ ಹೇಳ್ತಾ ಇದ್ದಾರೆ, ನಿನ್ನ ತಂದೆ ತಾಯಿನ ನೀನೇನ್ ಮಾಡು, ಸನ್ಮಾನಿಸು. ಅಂದ್ರೆ ಸನ್ಮಾನಿಸುವುದನ್ನ ನೀವು ತಾಯಿಯಾಗಿ ತಂದೆಯಾಗಿ ಮಕ್ಳಿಗೆ ನಾವು ಕಲಿಸ್ಬೇಕು. ನಿನ್ನ ತಂದೆ ತಾಯಿನ ನೀನ್ ಹೆಂಗ್ ಸನ್ಮಾನಿಸ್ಬೇಕು, ಅವ್ರಿಗೋಸ್ಕರ ನೀನ್ ಹೆಂಗ್ ಪ್ರಾರ್ಥಿಸ್ಬೇಕು, ಅವರನ್ನ ಹೇಗ್ ನೀನ್ ಗೌರವಿಸ್ಬೇಕು ಎಂಬುದಾಗಿರುವಂತ ಪ್ರೋಸೆಸ್ನ ನಾವು ಹೇಳ್ಕೊಡ್ಬೇಕು ನಮ್ಮ ಮಕ್ಕಳಿಗೆ. ಅದನ್ನ ಬಹಳಷ್ಟು ಮುಖ್ಯ. ಅದು ಈಗಿನ ಕಾಲದಲ್ಲಂತೂ ಮಕ್ಳಿಗೆ ಬಹಳಷ್ಟು ಅವಶ್ಯಕತೆ ಇದೆ. ಸೊ ಮೊದಲನೇ ವಾಕ್ಯ ಏನಂದ್ರೆ ಸನ್ಮಾನಿಸ್ರಿ. ಇಷ್ಟ ಏನಂದ್ರೆ ಅವ್ರಿಗೋಸ್ಕರ ಹೆಚ್ಚಾಗಿ ಪ್ರಾರ್ಥಿಸ್ರಿ. ಇವತ್ತು ಮದರ್ಸ್ ಡೇ ಮೊದಲನೇ ದೇವ್ ನಮಗೆ ವಾಗ್ದಾನ ಅಂದ್ರೆ ದೇವ್ರು ನಮ್ಮನ್ನು ಎಚ್ಚರಿಸ್ತಿರುವಂತ ವಿಷಯ ಏನಂದ್ರೆ, ದೇವ್ರು ನಮಗೆ ಕೊಟ್ಟಂತ ಒಂದು ಗ್ರೇಟೆಸ್ಟ್ ಕಮಾಂಡ್ಮೆಂಟ್ ಏನಂದ್ರೆ, ಹಾನರ್ ಯುವರ್ ಫಾದರ್ ಅಂಡ್ ಯುವರ್ ಮದರ್. ಸೊ ಮದರ್ ಅಂದ್ರೆ ಏನು? ಸೊ ಮದರ್ ಸ್ಪೆಲ್ಲಿಂಗ್ ಯಾರು ಹೇಳ್ತೀರಾ? ಸೊ MOTHER. ಸೊ ಈಗ 15 ನಿಮಿಷ ಇದೆ, ಈಗ ನಾನು ಸ್ವಲ್ಪ ಸ್ಪೀಡಾಗೆ ಹೋಗ್ತೀನಿ. MOTHER. ಸೊ ಮೊದಲನೇದು ಎಂ ಅಂದ್ರೆ ಏನು? ಮೋಟಿವೇಟರ್. ಹಲ್ಲೆಲೂಯ. ಅಪೊಸ್ತಲರ ಕೃತ್ಯಗಳು 7ನೇ ಅಧ್ಯಾಯ 21-22ನೇ ವಚನ. ಆಮೇಲೆ ಅವನನ್ನು ಹೊರಗೆ ಹಾಕಿದಾಗ ಫರೋಹನ ಮಗಳು ಅವನನ್ನು ಎತ್ತಿಕೊಂಡು ಹೋಗಿ ತನ್ನ ಮಗನಾಗಿ ಸಾಕಿದಳು. ಮೋಶೆಯು ಐಗುಪ್ತ ದೇಶದವರ ಸರ್ವವಿದ್ಯೆಗಳಲ್ಲಿಯೂ ಉಪದೇಶ ಹೊಂದಿ ಮಾತುಗಳಲ್ಲಿಯೂ ಕಾರ್ಯಗಳಲ್ಲಿಯೂ ಸಮರ್ಥನಾದನು.
ಫರೋನನ ಕುಮಾರ್ತೆಯು ಮೋಶೆಯನ್ನ ಮೋಟಿವೇಟ್ ಮಾಡ್ತಾಳೆ, ಅಂದ್ರೆ ಸಿದ್ಧಪಡಿಸುವಂಥದ್ದು. ಒಂದು ತಾಯಿಯಾಗಿ ಮಗುವನ್ನ ನಾವು ಸಿದ್ಧಪಡಿಸ್ಬೇಕಾಗಿದೆ, ನಾವು ತರಬೇತಿಸಬೇಕಾಗಿದೆ. ನಮ್ಮ ಮಗುವನ್ನ ನಾವು ಯಾವ ತರ ಸಿದ್ಧಪಡಿಸ್ಬೇಕಾಗಿದೆ ಅಂದ್ರೆ ಮೋಶೆಯ ಹಾಗೆ. ಹಲ್ಲೆಲೂಯಾ. ಅದು ಗಂಡಾಗ್ಲಿ ಹೆಣ್ಣಾಗ್ಲಿ ತಾಯಿಯ ಮೊದಲ ಕರ್ತವ್ಯ ಏನಂದ್ರೆ ನಮ್ಮ ಮಕ್ಕಳನ್ನ ನಾವು ಸಿದ್ಧಪಡಿಸ್ಬೇಕಾಗಿದೆ. ನಮ್ಮ ಮಕ್ಕಳನ್ನ ನಾವು ದೇವರ ಆಲಯಕ್ಕೆ ಅಥವಾ ದೇವರ ಒಂದು ಜನಾಂಗಕ್ಕೆ ಅಥವಾ ದೇವರ ನಡೆಸುವಿಕೆಗೆ ನಮ್ಮ ಮಕ್ಕಳನ್ನ ನಾವು ಸಿದ್ಧಪಡಿಸುವಂತ ತಾಯಂದಿರಾಗಿರ್ಬೇಕಾಗಿದೆ. ಸೊ ಮೊದಲನೇದಾಗಿ ಮೋಶೆ ಒಬ್ಬ ದೊಡ್ಡ ಆತನು ಒಬ್ಬ ಫರೋನನ ಮುಂದೆ ನಿಲ್ಲಿಕ್ಕೆ ಒಬ್ಬ ಸಮರ್ಥ ನಾಯಕನ ಹೆಂಗಾದ ಅಂದ್ರೆ ಅದು ಫರೋನನ ಕುಮಾರ್ತೆಯಿಂದ, ಅಂದ್ರೆ ತನ್ನ ಸಾಕು ತಾಯಿ ಅವನನ್ನ ಹೇಗೆ ಅಂತೆ ಅವನನ್ನ ತರಬೇತಿಸ್ತಾಳೆ. ಐಗುಪ್ತ ದೇಶದ ಸಕಲ ವಿದ್ಯೆಯಲ್ಲಿ ಅವನನ್ನ ತರಬೇತಿಸಿ ಅವನನ್ನು ಪ್ರವೀಣನಾಗಿ ಮಾಡ್ತಾಳೆ. ಸೊ ಪ್ರತಿಯೊಂದು ತಾಯಿಯ ಕರ್ತವ್ಯ ಏನಂದ್ರೆ ನಮ್ಮ ಮಕ್ಕಳನ್ನ ನಾವು ಏನ್ ಮಾಡ್ಬೇಕಾಗಿದೆ, ತರಬೇತಿಯಲ್ಲಿ ನಾವು ನಡೆಸ್ಬೇಕಾಗಿದೆ. ನಮ್ಮ ಮಕ್ಕಳಿಗೆ ದೇವರ ಜ್ಞಾನದ ಬೋಧನೆಯನ್ನ ಬೋಧಿಸ್ಬೇಕಾಗಿದೆ. ಸೊ ಇಲ್ಲಿ ಮೋಶೆ ತನ್ನ ಬೆಳವಣಿಗೆಯಲ್ಲಿ ಬೆಳಿಬೇಕಾದ್ರೆ ಐಗುಪ್ತ ದೇಶದ ಒಂದು ಸಾಂಪ್ರದಾಯಿಕದಲ್ಲಿ ಬೆಳಿತಾನೆ. ಆದ್ರೆ ನಾವು ನಮ್ಮ ಮಕ್ಕಳನ್ನ ಹೇಗೆ ಬೆಳೆಸ್ಬೇಕಾಗಿದೆ, ಈ ದಿವಸದಲ್ಲಿ ದೇವರ ವಾಕ್ಯದ ತರಬೇತಿಯಲ್ಲಿ ನಾವು ನಮ್ಮ ಮಕ್ಕಳನ್ನ ನಾವು ಬೆಳೆಸ್ಬೇಕಾಗಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸೊ ಎಷ್ಟೋ ಜನ ನಾವಿಲ್ಲಿ ಗಂಡ್ಮಕ್ಳು ಕೂಡ ನೀವು ಕುತ್ಕೊಂಡಿದ್ದೀರಾ, ನಿಮ್ ತಾಯಂದಿರು ನಿಮ್ಮನ್ನ ಕೂಡ ಅದೇ ರೀತಿಯಲ್ಲಿ ಬೆಳೆಸಿದ್ದಾರೆ. ಅವ್ರು ಓದಿರ್ಬೋದು, ಓದಿಲ್ದೇ ಇರ್ಬೋದು, ಅದ ಕೆಲವೊಂದ್ಸತಿ ಅವ್ರು ಹೇಳಿದಂತ ಬುದ್ಧಿ ಮಾತುಗಳಲ್ಲಿ ಇವತ್ತು ನೀವೆಲ್ಲರೂ ನಿಂತ್ಕೊಂಡಿದ್ದೀರಾ. ಹಲ್ಲೆಲೂಯಾ. ಸೊ ತಾಯಿ ಓದಿದ್ರೆ ಮಾತ್ರ ನಮ್ಮನ್ನ ಮೋಟಿವೇಟ್ ಮಾಡ್ತಾಳೆ, ತಾಯಿ ಓದಿಲ್ಲ ಅಂದ್ರೆ ನಮ್ಮನ್ನ ಮೋಟಿವೇಟ್ ಮಾಡಲ್ಲ. ಆ ಥರ ಯಾವ ವಿಷಯಗಳು ಇಲ್ಲಿ ಇಲ್ಲ ರೀ. ತಾಯಿಯ ಜೀವಿತವನ್ನ ನಾವು ನೋಡುವುದಾದ್ರೆ ತಾಯಿ ಅವಳು ಓದದೇ ಇರಲಿ, ಪ್ರತಿ ದಿವಸವೂ ನಿಮ್ಗೋಸ್ಕರ ಪ್ರಾರ್ಥಿಸ್ತಾಳಲ್ಲ, ಅದೇ ಮೋಟಿವೇಶನ್, ಅದೇ ನಿಮ್ಮನ್ನ ತರಬೇತಿ ಮಾಡೋದು, ಅದೇ ನಿಮ್ಮನ್ನ ಆರೋಗ್ಯವಂತರನ್ನಾಗಿ ಮಾಡೋದು. ಹಲ್ಲೆಲೂಯಾ. ಸೊ ನಮ್ಮ ಎಲ್ಲರ ತಾಯಿಯ ಮೊದಲ ಕರ್ತವ್ಯ ಏನಂದ್ರೆ ನಾವು ನಮ್ಮ ಮಕ್ಕಳಿಗೋಸ್ಕರ ಅನುದಿಸವು ಪ್ರಾರ್ಥಿಸಿ ಅವರನ್ನ ನಾವು ತರಬೇತಿಗೊಳಿಸ್ಬೇಕಾಗಿದೆ. ಹಲ್ಲೆಲೂಯಾ. ಸೊ ಎರಡನೇದಾಗಿ ಒಬ್ಳು ಮಾತ್ರ ಎಲ್ಲವನ್ನ ಸಹಿಸ್ಕೊಳೋದು ಯಾರು ಮನೆಯಲ್ಲಿ? ಯಾರು ಸಹಿಸ್ಕೊಂತಾರೆ? ಅಮ್ಮ ಅಷ್ಟೇ ಸಹಿಸ್ಕೊಂತಾರೆ, ಅಪ್ಪ ಸಹಿಸ್ಕೊಳೋದಿಲ್ಲ. ಮಕ್ಳದಕ್ಕೆ ಯಾರಿಗೆ ಎದುರುತ್ತಾರೆ? ಬಾಳ ಹೇಳ್ರಿ ಜೋರಾಗಿ, ಯಾರಿಗೆ ಎದುರ್ತಾರೆ? ಅಪ್ಪನಿಗೆ ಎದುರ್ತಾರೆ. ಯಾಕಂದ್ರೆ ಅಪ್ಪ ಸಹಿಸ್ಕೊಳಲ್ಲ. ಅಪ್ಪ ಏನ್ ಮಾಡ್ತಾರೆ? ಹೊಡಿತಾರೆ. ಅಪ್ಪ ಬೆಲ್ಟಲ್ಲಿ ಹೊಡಿಬೋದು, ಆಮೇಲೆ ಕೋಲಲ್ಲಿ ಹೊಡಿಬೋದು, ಏನೋ ಒಂದು ತಗೊಂಡು ಅಪ್ಪ ಹೊಡಿತಾರೆ. ಚೆಂಡಿಗೆ ಹೊಡಿಬೋದು, ರೂಮಲ್ಲಿ ಹಾಕಿ ಕಾಲಲ್ಲಿ ಹೊಡಿ, ಏನೋ ಒಂದು ಅಪ್ಪ ಹೊಡಿತಾರೆ. ಅದು ಎಲ್ಲ ಸಹಿಸ್ಕೊಳೋದು ಯಾರು? ಅಮ್ಮ. ಯಾರು? ಅಮ್ಮ ಸಹಿಸ್ಕೊಂತಾಳೆ. ಹಾಗೆ ಕೂಡ ಇಲ್ಲಿ ಒಂದು ಸ್ತ್ರೀ ಕೂಡ ತನ್ನ ಮಗನಿಗೋಸ್ಕರ ಪ್ರಾಣ ಕೊಡುವ ತನಕ ಕೂಡ ಸಹಿಸ್ಕೊಂಡು, ಅದು ನಮ್ಮ ಕರ್ತನಾದ ಯೇಸುವಿನ ತಾಯಿ. ಹಲ್ಲೆಲೂಯಾ. ಮರಿಯಳು ಕೂಡ ಯೇಸು ಸ್ವಾಮಿಯನ್ನ ಮುಂಚೆನೆ ಆಕೆಗೆ ಎಲ್ಲವೂ ಗೊತ್ತಿತ್ತು, ಮನ್ಸಲ್ಲಿ ಎಲ್ಲವನ್ನ ಇಟ್ಕೊಂಡು ಎಲ್ಲವನ್ನ ಸಹಿಸ್ಕೊಂತ ಹೋದ್ಲು. ತನ್ನ ಮಗನಿಗೆ ಇದೇ ರೀತಿ ಆಗುತ್ತೆ, ಹೀಗೆ ಆಗ್ತದೆ, ನನ್ನ ಮಗನಿಗೆ ಕೊರಡೆಗಳಿಂದ ಹೊಡಿತಾರೆ, ನನ್ನ ಮಗನಿಗೆ ಉಗಿತಾರೆ, ನನ್ನ ಮಗನಿಗೆ ಕಪಾಳ ಕೊಡಿತಾರೆ. ಅದು ಎಲ್ಲದಕ್ಕಿಂತ ಹೆಚ್ಚಾಗಿ ಆ ತಾಯಿ ಏನಂದ್ರೆ ಎಲ್ಲವನ್ನ ಸಹಿಸ್ಕೊಂಡು ಕೊನೆ ತನಕ ಮಗನ ಜೊತೆಗೆ ನಿಂತ್ಲು. ಹಲ್ಲೆಲೂಯಾ. ಅದಕ್ಕೆ ಯೇಸು ಸ್ವಾಮಿ ಕೊನೆಯದಾಗಿ ತಾಯಿಯನ್ನ ಯಾರಿಗೆ? ತನ್ನ ಶಿಷ್ಯನಿಗೆ ಒಪ್ಪಿಸ್ಕೊಡ್ತಾರೆ. ಇವಳು ಇನ್ ಮುಂದೆ ಯಾರು ನಿನಗೆ ತಾಯಿ? ಸಿ ದ ಗ್ರೇಟೆಸ್ಟ್ ರೆಸ್ಪಾನ್ಸಿಬಿಲಿಟಿ. ಯಾಕಂದ್ರೆ ಆತನು ಈ ಲೋಕವನ್ನ ಬಿಟ್ಟು ಹೋಗ್ಲಿಕ್ಕೆ ಆತನು ಸ್ವಲ್ಪ ಕ್ಷಣ ಮಾತ್ರ ಸಮಯ ತನಕನು ತನ್ನ ತಾಯಿ ತನ್ನ ಜವಾಬ್ದಾರಿಯನ್ನ ಮುಗಿಸ್ತಾಳಲ್ಲಿ. ಕೊನೆಗೆ ದೇವರ ಪಾದದಲ್ಲಿ ನಿಂತ್ಕೊಂಡು ಅವಳು ಅಳ್ತಾ ಇರ್ಬೇಕಾದ್ರೆ ಯೇಸು ಸ್ವಾಮಿ ಒಂದೇ ಒಂದು ಮಾತು ಹೇಳ್ತಾರೆ. ಆ 7 ಮಾತುಗಳಲ್ಲಿ ಒಂದು ಮಾತೇನಂದ್ರೆ, ಇಗೋ ನಿನ್ನ ತಾಯಿ, ಇವನು ನಿನ್ನ ಮಗ. ಸೊ ದೇವ್ರಿಗೂ ಕೂಡ ಗೊತ್ತಿತ್ತು ನನ್ನ ತಾಯಿ ಆಕೆಯ ರೆಸ್ಪಾನ್ಸಿಬಿಲಿಟಿಯನ್ನ ಮುಗಿದ್ಮೇಲೆ ಈಗ ಅವಳನ್ನ ನೋಡ್ಕೊಳಕ್ ಇನ್ನೊಬ್ಬ ಮಗ ಬೇಕಲ್ಲ. ಸೊ ಅಲ್ಲಿ ಒಂದು ಮಗನನ್ನ ದೇವ್ರು ಸಿದ್ಧಪಡಿಸ್ತಾನೆ. ಹಲ್ಲೆಲೂಯಾ. ಯೇಸು ಸ್ವಾಮಿ ಅಲ್ಲೂ ಕೂಡ ತಾಯಿಯ ಹೃದಯವನ್ನ ಆತನು ಬಯಸ್ತಾನೆ. ಸೊ ಮೂರನೇದಾಗಿ ಸಹಿಸಿಕೊಳ್ಳುವುದು. ಅದಕ್ಕೆ ಹೇಳಿದೆ ನಾನು, ಸಹಿಸಿಕೊಳ್ಳುವುದು, ಟಾಲರೆನ್ಸ್. ಸೊ ಇಲ್ಲಿ ಕೂಡ ಆದಿಕಾಂಡ 21:13-19 ನೀವು ಓದುವುದಾದ್ರೆ, ಸೊ ಸಮಯ ಇಲ್ಲ, ನಾನೇ ಹಾಗೆ ಹೇಳ್ತೀನಿ. ಇಲ್ಲೂ ಕೂಡ ಒಂದು ಸ್ಟೋರಿ ಆಗುತ್ತೆ. ಅಬ್ರಹಾಮನಿಗೆ ಮಕ್ಳಿರಲ್ಲ. ಆಮೇಲೆ ಏನ್ ಮಾಡ್ತಾಳೆ ಸಾರಾಳು? ಯಾರನ್ನ ಕರ್ಕೊಂಡ್ಬರ್ತಾಳೆ? ಸಾರಾಳು ಕರ್ಕೊಂಬಂದು ಏನ್ ಹೇಳ್ತಾಳೆ? ಇವಳಿಂದ ನನಗೊಂದು ಸಂತಾನವನ್ನ ನೀನ್ ಕೊಡ್ಬೇಕು ಎಂಬುದಾಗಿ. ಸೊ ಆಯ್ತು ಅಂತೇಳಿ ಅವಳಿಗೆ ಆಗರಳಿಗೆ ಒಂದು ಮಗು ಹುಟ್ಟುತ್ತೆ. ಮಗು ಹುಟ್ಟಿದ ತಕ್ಷಣನೇ ಏನಾಗುತ್ತೆ? ಸಾರಾಳಿಗೆ ಹೊಟ್ಟೆ ಕಿಚ್ಚಾಗುತ್ತೆ. ಆಮೇಲೆ ಆ ಸಾರಾಳು ಕೂಡ ದೇವರ ಆಶೀರ್ವಾದದಿಂದ ಇಸಾಕ ನೋಡ್ತಾನೆ. ಸೊ ಇಲ್ಲೇನಾಗುತ್ತೆ? ದೇವ್ರ ಏನ್ ಹೇಳ್ತಾರೆ? ಅಬ್ರಹಾಮನಿಗೆ, ನೀನ್ ಆಗರಳನ್ನ ನೀನೇನ್ ಮಾಡ್ಬೇಕೀಗ?
ಏನ್ ಮಾಡ್ಬೇಕು ಅಂತ ಹೇಳ್ತಾರೆ? ಮನೇಲಿ ಇಟ್ಕೋಬೇಕು ಅಂತ ಹೇಳ್ತಾರ? ಏನ್ರಿ ಏನಿದೆ ಆನ್ಸರ್ ಏನಿದೆ? ಹೊರಗೆ ಹಾಕ್ಬೇಕು ಅಂತಾರೆ. ಈಗ ಒಬ್ಬಳು ಅಷ್ಟೇ, ಈಗ ಆಗರಳು ರೆಡಿ ಆಗ್ಬೇಕು. ಯಾವ ತರ ರೆಡಿ ಆಗ್ಬೇಕು? ಅವಳು ಒಬ್ಳೇ ಜೀವನ ಮಾಡಂಗಿಲ್ಲ. ಈಗ ಯಾರಿದ್ದಾರೆ ಅವಳ ಜೊತೆಗೆ? ಯಾರಿದ್ದಾರೆ? ಇಷ್ಮಾಯಿಲ್ ಇದ್ದಾನೆ. ಈಗ ಇಷ್ಟು ಗ್ರೇಟೆಸ್ಟ್ ರೆಸ್ಪಾನ್ಸಿಬಿಲಿಟಿ. ಅಬ್ರಹಾಮನ್ ನೋಡ್ರಿ, ಯಾವ ಟೈಮಲ್ಲಿ ದೇವ್ರು ಹೇಳ್ತಾರೆ ಅವಳನ್ನ ಹೊರಗೆ ಹಾಕು ಅಂತ. ಸೊ ಈಗ ಗಂಡನಿಲ್ದೆ, ಪರಿವಾರವಿಲ್ದೆ, ಯಾವ ಜನ ಇಲ್ದೆ ಅವಳು ಆ ಮಗುವನ್ನ ಎತ್ಕೊಂಡು ಎಲ್ಲಿಗೆ ಬರ್ಬೇಕಾಗಿತ್ತು? ಅಡವಿಗೆ ಬರ್ಬೇಕಾಗಿತ್ತು. ಯಾರು ಇಲ್ಲ ಅವಳ ಜೊತೆಗೆ. ಸೊ ಇದನ್ನ ಸಹಿಸ್ಕೊಂತಾ ಇದ್ದಾಳೆ ಅವಳು. ಯಾರಿಗೋಸ್ಕರ ಸಹಿಸ್ಕೊಂತಾ ಇದ್ದಾಳೆ? ಜೋರಾಗಿ ಹೇಳ್ರಿ, ಯಾರಿಗೋಸ್ಕರ? ಇಷ್ಮಾಯಿಲಿಗೋಸ್ಕರ ಅವಳು ಎಲ್ಲವನ್ನ ಸಹಿಸ್ಕೊಂಡು ಆ ಮಗುವನ್ನ ಎತ್ಕೊಂಡು ಅವಳು ಅಡವಿಗೆ ಬರ್ಬೇಕಾದ್ರೆ ನೀರ್ ಖಾಲಿ ಆಗಿದೆ. ಈಗ ಒಂದು ಗ್ರೇಟೆಸ್ಟ್ ಪ್ರೇಯರ್ ಮಾಡ್ತಾಳೆ. ಒಂದು, ದೇವ್ರೇ ನನ್ ಮಗು ಏನಾಗ್ತಿದೆ? ಸಾಯ್ತಾ ಇದೆ, ಅದನ್ನ ನೀನು ಉಳಿಸ್ಕೊಡು. ತಾಯಿಯ ಪ್ರಾರ್ಥನೆ ಒಂದು ಜೀವವನ್ನ ಉಳಿಸ್ಲಿಕ್ಕೆ ಸಾಧ್ಯ. ಹಲ್ಲೆಲೂಯಾ. ಇವತ್ತು ನಾವು ಗ್ರೇಟೆಸ್ಟ್ ಎಕ್ಸಾಂಪಲ್ ನೋಡಿದ್ವಿ. ನಾವು ಆರ್ತಿ ಆ ಮಗುಗೆ ದೊಡ್ಡಮ್ಮ ಅಮ್ಮ ಅವಳು ಅಷ್ಟು ಹೋರಾಡಿ ಆ ಮಗುವನ್ನ ದೇವ್ರ ಹತ್ರ ಪಡ್ಕೊಂಡು ಆ ಮಗುವನ್ನ ಜೀವ ಉಳಿಸಿದಾಳೆ. ಇದೇ ರೀತಿಯಲ್ಲಿ ಆಗರಳು ಕೂಡ ಎಷ್ಟು ಗೋಳಾಡಿರ್ಬೋದು, ಎಷ್ಟು ನೆನ್ಸ್ಕೊಂಡಿರ್ಬೋದು ತನ್ನ ತಾಯಿ ಮನೇನ. ದೇವ್ರೆ ನನ್ಗೆಲ್ಲರೂ ಕೈ ಬಿಟ್ಬಿಟ್ರಲ್ಲ ಇವತ್ತು. ನನ್ ಮಗು ಇವಾಗ ಏನಾಗ್ತಿದೆ? ಸತ್ತೋಗ್ತಿದೆ ನೀರಿಲ್ದೆ. ಅಡವಿ ಅಂದ ತಕ್ಷಣ ಅದೇನ್ ಕಾಡಲ್ಲ ರೀ. ನಾವಲ್ಲಿ ಟ್ರಾವೆಲ್ ಮಾಡ್ಬೇಕಾದ್ರೆ ಅದು ಆ ಏರಿಯಾ ನೋಡಿದ್ರೆ ಭಯನೇ ಆಗುತ್ತಲ್ಲೆಲ್ಲ. ಫುಲ್ ಮರಳುಗಾಡೆ. ಅಲ್ಲಿ ನಿಮ್ಗೆಲ್ಲೂ ಹಸ್ರು ಕಾಣೋದೇ ಇಲ್ಲ ನಿಮ್ಗೆ. ಅಲ್ಲಿ ಎಲ್ಲಾದ್ರೂ ಒಂದ್ ಕಡೆ ಹಸ್ರು ಅಷ್ಟೇ. ಅದು ಎಲ್ಲಿ ಹಸ್ರೇ ಇಲ್ಲ ಅನ್ಕೊಳ್ರಿ. ಆಲ್ಮೋಸ್ಟ್ ಅಡವಿ ಅಂದ ತಕ್ಷಣ ಕಾಡು ಹಸ್ರು ಇರುತ್ತೆ, ಆತರ ಏನು ಇಲ್ಲ ರೀ ಅಲ್ಲಿ. ಪೂರ ಮರಳೆ ಅದು. ಅಂತ ಕಾಡಲ್ಲಿ, ಅಂತ ಅರಣ್ಯದಲ್ಲಿ ಅವಳು ತನ್ನ ಮಗುಗೋಸ್ಕರ ಅವಳು ಪ್ರಾರ್ಥಿಸುವಾಗ ದೇವರಲ್ಲಿ ಬಂದು ಅವಳನ್ನ ಮೀಟ್ ಮಾಡ್ತಾರೆ. ನಾನು ನಿನ್ನ ಜನಾಂಗವನ್ನ ಏನ್ ಮಾಡ್ತೀನಿ? ಆಶೀರ್ವದಿಸ್ತೀನಿ. ಸೊ ನೋಡ್ರಿ, ಒಂದು ತಾಯಿಯ ಪ್ರಾರ್ಥನೆ ಒಂದು ಮಗುವನ್ನ ಜೀವವನ್ನ ಉಳಿಸಿ ಅದಕ್ಕೆ ಆಶೀರ್ವಾದವನ್ನ ತಂದು ಇವತ್ತು ಪ್ರಪಂಚದಾದ್ಯಂತ ಅವರಿದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸೊ ಈಗ ಟಾಲರೆನ್ಸ್ ಒಂದು. ಸೊ ಹೆಚ್ಚಂದ್ರೆ ಏನು? ಹೃದಯವಂತಿಕೆ. ಒಂದು ತಾಯಿಯ ಹೃದಯ ಹೇಳ್ತಾರಲ್ಲ, ತಾಯಿ ತರ ನಾನು ನಿನ್ನನ್ನ ಪ್ರೀತಿಸಿದೆ. ತಂದೆ ತರ ಅಂತ ಹೇಳ್ತಾರ? ಇಲ್ಲ. ಯಾವ ತರ ಹೇಳ್ತಾರೆ? ತಾಯಿ ತರ ನಾನು ನಿನ್ನನ್ನು ಪ್ರೀತಿಸಿದೆ. ಅವ್ನು ನಮಗೆ ಮೋಸ ಮಾಡ್ಬಿಟ್ಟ. ಯಾವ ಹೃದಯದಿಂದ ನಾವು ಪ್ರೀತಿಸಿದ್ವಂತೆ? ತಾಯಿಯ ಹೃದಯ. ಸೊ ಇಲ್ಲಿ ಗಂಡ್ ಮಕ್ಳಾಗ್ಲಿ ಹೆಣ್ಮಕ್ಳಾಗ್ಲಿ ಇಲ್ಲಿ ಭೇದ ಇಲ್ಲ ಇಲ್ಲಿ. ಸೊ ಎಲ್ಲರಿಗೂ ಏನ್ ಹೃದಯ ಬೇಕು ಇವತ್ತು? ತಾಯಿಯ ಹೃದಯ ಬೇಕು. ಸೊ ಯೇಸು ಸ್ವಾಮಿ ಕೂಡ ಅದನ್ನೇ ಹೇಳ್ತಾರೆ, ತಾಯಿ ಮರೆತರು ಮರೆತಾಳು, ಆದ್ರೆ ನಾನಿನ್ನ ಮರೆಯೋದಿಲ್ಲ. ಅಂದ್ರೆ ತನ್ನ ಪ್ರೀತಿಯನ್ನ, ತಾಯಿಯ ಪ್ರೀತಿಯನ್ನ ದೇವರು ತನಗ್ ಹೋಲಿಸ್ಕೊಂಡು, ಸೊ ಅಂತ ಪ್ರೀತಿ ತಾಯಿ ಬಿಟ್ರು ಕೂಡ ಬಿಡ್ಬೋದು, ಆದ್ರೆ ನಾನು ನಿನ್ನ ಬಿಡೋದಿಲ್ಲ ಎಂಬುದಾಗಿರುವಂತ ಒಂದು ವಾಗ್ದಾನವನ್ನ ದೇವ್ರು ನಮಗೆ ಕೊಡ್ತಾ ಇದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸೊ ಇಲ್ಲಿ ನೋಡ್ಬೇಕಂದ್ರೆ ದೆಬೋರಳು ನ್ಯಾಯಸ್ಥಾಪಕಳಾಗಿ ಆ ಇಸ್ರಾಯೇಲ್ ಜನರನ್ನ ಅವಳು ನ್ಯಾಯಸ್ಥಾಪಕಿಯಾಗಿ ಆಳ್ತಾಳೆ. ತಾಯಿಯ ಹೃದಯದಿಂದ ಆ ಜನರನ್ನ ಆಳ್ತಾಳೆ. ಹಾಳು ಬಿದ್ದಿರುವಂತ ಪಟ್ಟಣವನ್ನ ಅವಳು ತಿರುಗಿ ಕಟ್ತಾಳೆ. ಅನೇಕ ವಿಷಯದಲ್ಲಿ ನ್ಯಾಯವನ್ನ ಅವಳು ಸ್ಥಾಪಿಸ್ತಾಳೆ ಆ ದೇಶದ ಜನರಿಗೆ. ಯಾವ ಹೃದಯದಿಂದ? ತಾಯಿಯ ಹೃದಯದಿಂದ. ಹಲ್ಲೆಲೂಯಾ. ಸೊ ಇಲ್ಲಿ 5ನೇದಾಗಿ ಎಫೆಕ್ಟಿವ್ ಆಗಿರ್ಬೇಕು. ಅಂದ್ರೆ ಈ ಅಂದ್ರೆ ಏನು? ತಾಯಿ ಮದರ್ ಅಲ್ಲಿ ಈ ಅಂದ್ರೆ ಎಫೆಕ್ಟಿವ್ ಆಗಿ ಒಂದು ಪ್ರಾರ್ಥನೆ ಇದೆ ಬೈಬಲ್ ಅಲ್ಲಿ. ಹೇಳ್ರಿ ನೋಡೋಣ, ಅದು ಯಾವ ಪ್ರಾರ್ಥನೆ ಅಂತ. ತುಂಬಾ ಎಫೆಕ್ಟಿವ್ ಆಗಿರ್ತದೆ ಪ್ರೇಯರು. ಯಾರ ಪ್ರಾರ್ಥನೆ? ಜೋರಾಗಿ ಹೇಳ್ರಿ. ಯಾರು? ಅನ್ನಳ ಪ್ರಾರ್ಥನೆ. ಅನ್ನಳ ಪ್ರಾರ್ಥನೆ ಬೈಬಲ್ ಅಲ್ಲಿ ಒನ್ ಆಫ್ ದ ಗ್ರೇಟೆಸ್ಟ್ ಪ್ರೇಯರ್ ಅನ್ಕೊಳ್ರಿ. ಪವರ್ಫುಲ್ ಪ್ರೇಯರ್ ಅಲ್ಲಿ. ಬಂಜೆ ಆಗಿದ್ದಾಳೆ, ಮಕ್ಳಿಲ್ಲ. ಓಕೆ, ಅವಳ ಅಕ್ಕ ಅವಳನ್ನ ನೋಡಿ ಗೇಲಿ ಮಾಡ್ತಾ ಇದ್ದಾಳೆ, ನಿನಗೆ ಮಕ್ಳಿಲ್ಲ, ನೀನು ಬಂಜೆ ನೀನು ಅಂತ. ಒಂದೇ ಒಂದು ಪ್ರಾರ್ಥನೆ ಮಾಡ್ತಾಳೆ. ಬಹಳ ಪ್ರೇಯರ್ ಮಾಡ್ಲಿಲ್ಲ ರೀ ಅವಳು. 1 ಗಂಟೆ ಉದ್ದಕ್ಕೂ ಪ್ರೇಯರ್ ಮಾಡ್ಲಿಲ್ಲ. ಓಕೆ, ಒಂದೊಂದು ವರ್ಷಗಟ್ಲೆ ಅವಳು ಪ್ರೇಯರ್ ಮಾಡ್ಲಿಲ್ಲ. ವೆರಿ ಶಾರ್ಟ್ ಪ್ರೇಯರ್, ಬಟ್ ದಟ್ ಪ್ರೇಯರ್ ವಿತ್ ವೆರಿ ಗ್ರೇಟ್ ಫೇತ್. ಹಲ್ಲೆಲೂಯಾ. ಒಂದು ದೊಡ್ಡ ನಂಬಿಕೆ, ದೇವ್ ನನ್ನ ಜೀವಿತದಲ್ಲಿ ಇದನ್ನು ಮಾಡ್ತಾರಂತ ಒಂದು ದೊಡ್ಡ ನಂಬಿಕೆ. ಒಂದೇ ಒಂದು ಹೋಗಿ ದೇವರ ಆಲಯದಲ್ಲಿ ಅವಳು ಜೋರಾಗೂ ಹೇಳಕ್ಕಾಗದೆ ತನ್ನ ದುಃಖವನ್ನ ದೇವ್ರ ಸನ್ನಿಧಾನದಲ್ಲಿ ಎತ್ತಿ ಹೇಳಿದ್ಲು, ಒಬ್ಬ ಮಗನನ್ನ ನೀನ್ ಕೊಡು ದೇವ್ರೆ. ದೇವ್ರು ಕೊಟ್ರೂ ಇಲ್ಲ. ಜೋರಾಗಿ ಹೇಳ್ರಿ, ದೇವ್ರು ಕೊಟ್ರ ಇಲ್ಲ? ಹೆಸರೇನೋ ಒಂದು, ಆ ಮಗನ ಹೆಸರೇನು? ಸಾಮುವೇಲನು. ಆತನು 2 ರಾಜರಿಗೆ ಆತನು ಏನ್ ಮಾಡ್ತಾನಂದ್ರೆ ಅಭಿಷೇಕಿಸ್ತಾನೆ.
ಎರಡು ಇಸ್ರಾಯೇಲ್ ರಾಜರನ್ನ ಆತನ ಅಭಿಷೇಕಿಸ್ತಾನೆ. ನೋಡ್ರಿ ಆ ಪ್ರಾರ್ಥನೆ ಹೇಗಿದೆ? ದ ಗ್ರೇಟೆಸ್ಟ್ ಪ್ರೇಯರ್, ದ ಪವರ್ಫುಲ್ ಪ್ರೇಯರ್, ದ ಫೇತ್ಫುಲ್ ಪ್ರೇಯರ್. ನಾವು ಅನ್ಕೊಂತೀವ್ರಿ, ನಾವು ಚೆನ್ನಾಗಿ ಓದ್ಬಿಟ್ಟೆ, ನಾನು ಚೆನ್ನಾಗಿ ಓದಿ ನಮ್ಮ ಅಪ್ಪ ಫೀಸ್ ಕಟ್ಟಿದ್ರು, ನಾನು ಚೆನ್ನಾಗಿ ಓದ್ಬಿಟ್ಟೆ, ನಮ್ಮ ಅಪ್ಪ ಅಮ್ಮ ನಮಗೆ ಫೀಸ್ ಕಟ್ಟಿದ್ರು, ನಾವು ಚೆನ್ನಾಗಿ ಓದಿ ನಾನೇನೋ ದೊಡ್ಡ ಇದಾಗ್ಬಿಟ್ಟೆ, ನಾನು ದೊಡ್ಡ ಬಿಸ್ನೆಸ್ ಮ್ಯಾನ್ ಆದೆ, ದೊಡ್ಡ ಇಂಜಿನಿಯರ್ ಆದೆ, ದೊಡ್ಡ ಡಾಕ್ಟರ್ ಆದೆ. ರೀ, ದಯವಿಟ್ಟು ತಿಳ್ಕೊಡ್ರಿ, ಅದರಿಂದ ನಿಮ್ಮ ತಂದೆ ತಾಯಿಯ ಕಣ್ಣೀರ ಪ್ರಾರ್ಥನೆ ಇದೆ. ಹಲ್ಲೆಲೂಯಾ. ಇವತ್ತು ನೀವೇನಾದ್ರೂ ಆಶೀರ್ವಾದ ಪಡಿತಾ ಇದ್ದೀರಾ ಅಂದ್ರೆ ಅದ್ರ ಹಿಂದೆ ನಿಮ್ಮ ತಂದೆ ತಾಯಿಯ ಪ್ರಾರ್ಥನೆ ಇದೆ. ಇವತ್ತು ನೀವೇನಾದ್ರೂ ನಿಂತಿದ್ದೀರಾ ಅಂದ್ರೆ ಅದಕ್ಕೆ ಹಿಂದೆ ನಿಮ್ಮ ತಂದೆ ತಾಯಿಯ ಪ್ರಾರ್ಥನೆ ಇದೆ, ಸುಮ್ನೆ ಅಲ್ಲ ರೀ. ಯಾಕಂದ್ರೆ ತಂದೆ ತಾಯಿಯಂಗೆ ಮನಸ್ಸಿಂದ ಪ್ರಾರ್ಥನೆ ಮಾಡೋರು ಯಾರು ಸಿಗಲ್ಲ ಈ ಭೂಮಿ ಮೇಲೆ, ಹೌದಾ? ಅದು ಬಿಟ್ರೆ ದೇವರ ಆಲಯದಲ್ಲಿ ಕಣ್ಣೀರಿಟ್ಟು ದೇವ್ರ ಮಕ್ಳು ಪ್ರಾರ್ಥನೆ ಮಾಡ್ತಾರೆ ಹೊರತು, ಅದು ಬಿಟ್ರೆ ತಂದೆ ತಾಯಿ ಮನಸ್ಸಿಂದ ನನ್ನ ಮಕ್ಳು ಒಳ್ಳೇದೇ ಆಗ್ಬೇಕಂತ ಪ್ರೇಯರ್ ಮಾಡೋರು ತಂದೆ ತಾಯಿ ಇಬ್ರೆ. ಅದ್ರಲ್ಲಿ ಹೆಚ್ಚಿನದಾಗಿ ತಾಯಿ ಮಗನ ವಿಷಯದಲ್ಲಿ ತುಂಬಾ ಪ್ರೀತಿ ಇರತ್ತೆ, ಹೌದಾ? ಗಂಡ್ಮಕ್ಳಂದ್ರೆ ತಾಯಿಯಂದಿರಿಗೆ ಬಹಳ ಪ್ರೀತಿ. ಯಾಕೆ? ನಮ್ಮ ಮಗ ನಮ್ಮನ್ನ ಸಾಕ್ತಾನೆ, ನಮ್ಮ ಮಗ ನಮಗೆ ದೊಡ್ಡನಾಗ್ತಿದ್ದಂಗೆ ಹೆಂಡ್ತಿಗೆ ಏನೇನ್ ಕೊಡಿಸ್ತಾನೋ ನನಗೂ ಅದೆಲ್ಲ ಕೊಡಿಸ್ತಾನೆ. ಹೆಂಡ್ತಿನ ಹೆಂಗ್ ನೋಡ್ಕೊಂತಾನೋ ನಾನು ಹಂಗೆ ನೋಡ್ಕೊಂತಾನೆ. ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ ರೀ. ಬಹಳ ಪ್ರೀತಿ ಮಾಡ್ತಾರೆ ತಾಯಂದಿರು ಗಂಡ್ಮಕ್ಳನ್ನ, ಅದೇ ಎಸ್ಪೆಷಲಿ ಗಂಡ್ಮಕ್ಳನ್ನ. ಇವತ್ತು ನೀವೇನಾದ್ರೂ ನಿಂತಿದ್ದೀರಾ ಅಂದ್ರೆ ಅದು ನಿಮ್ಮ ತಾಯಿಯ ಪ್ರಾರ್ಥನೆ, ಅದು ನಿಮ್ಮ ತಂದೆಯ ಪ್ರಾರ್ಥನೆ. ಹಲ್ಲೆಲೂಯಾ. ಸೊ ಇಲ್ಲಿ ವೆರಿ ಇಂಪಾರ್ಟೆಂಟ್ ಆಗಿರೋದೇನಂದ್ರೆ, ಹನ್ನಳ ಪ್ರಾರ್ಥನೆಯಿಂದ ಸಾಮುವೇಲನು ಏನಾದ? 2 ರಾಜರನ್ನ ಅಭಿಷೇಕಿಸಿದಂತೆ. ಅಂದ್ರೆ ರಾಜರಿಗಿಂತ ಹೆಚ್ಚಿನವನವನು. ಹಲ್ಲೆಲೂಯಾ. ಒಬ್ಬರನ್ನ ಅಭಿಷೇಕಿಸ್ತಾರಂದ್ರೆ ಈಸ್ ದ ಗ್ರೇಟೆಸ್ಟ್ ಪರ್ಸನ್. ದೇವರನ್ನ ಬಿಟ್ರೆ ಆ ದೇವರ ಅಧಿಕಾರವನ್ನ ಸಾಮುವೇಲನಿಗೆ ಕೊಡ್ತಾರೆ. ಆ ನಂಬಿಕೆ, ಆ ತಾಯಿ, ಅದು ಒಂದೇ ದಿವಸ ಪ್ರಾರ್ಥನೆ ಮಾಡ್ಲಿಲ್ಲ ರೀ ಅವಳು. ಆಮೇಲೆ ಅವಳು ಏನ್ ಮಾಡಿದ್ಲು ಅಂದ್ರೆ ಹಾಲ್ ಬಿಟ್ಟಿದ ತಕ್ಷಣ ಆ ಮಗುವನ್ನ ತಂದು ದೇವಾಲಯಕ್ಕೆ ಕೊಟ್ಟು ಹೋಗ್ಬಿಟ್ಲು ಅವಳು. ತಿಳ್ಕೊಳ್ರಿ, ಅವಳು ಆ ಪ್ರಾರ್ಥನೆ ಮಾಡಿ ಎಷ್ಟೋ ವರ್ಷ ಮಕ್ಳಿರ್ಲಿಲ್ಲ, ಅವಳ ಗರ್ಭಕೋಶ ಮುಚ್ಚಲ್ಪಟ್ಟಿತ್ತು, ಬಂಜೆ ಆಗಿದ್ಲು. ಪ್ರಾರ್ಥನೆ ಮಾಡಿ ಆ ಮಗುವನ್ನು ಪಡ್ಕೊಂಡು ದೇವರಾಲಯಕ್ಕೆ ಬಂದು ಬಿಟ್ಟೋಗ್ತಾಳಂದ್ರೆ ಅವಳ ಸಮರ್ಪಣೆ ಎಲ್ಲಿ ತನಕ? ಆ ಸಮರ್ಪಣೆನೇ ಸಮುವೇಲನನ್ನ ಗ್ರೇಟೆಸ್ಟ್ ಪ್ರಾಫಿಟ್ ಮಾಡಿದ್ದು. ಹಲ್ಲೆಲೂಯಾ, ಹಲ್ಲೆಲೂಯಾ. ಸೊ 6ನೇದಾಗಿ ರೆಸ್ಪಾನ್ಸಿಬಿಲಿಟಿ. ಸೊ ಒಂದು ತಾಯಿಯಾಗಿ ನಮ್ಮ ಜವಾಬ್ದಾರಿಗಳು ಬಹಳ ಹೆಚ್ಚಿರುತ್ತೆ ರೀ. ಇಲ್ಲೊಬ್ರು ತಾಯಿ ಇದ್ದಾರೆ, ತುಂಬಾ ಜವಾಬ್ದಾರಿಯಿಂದ ಇದ್ದಾರೆ, ತುಂಬಾ ದುಃಖದಲ್ಲಿದ್ದಾರೆ. ನಮ್ಮ ಸಭೆಯಲ್ಲಿ ಒಬ್ರು ಇದ್ದಾರೆ, ತನ್ನ ಮಗಳಿಗೋಸ್ಕರ ದ ಗ್ರೇಟೆಸ್ಟ್ ರೆಸ್ಪಾನ್ಸಿಬಿಲಿಟಿನ ತಗೊಂಡಿದ್ದಾರೆ. ಆ ಮಗುವಿನ ಜೀವ ಉಳಿಬೇಕು ಅಂತ ತುಂಬಾ ಪ್ರಾರ್ಥಿಸ್ತಾ ಇದ್ದಾರೆ. ನಮ್ಮ ಇದಲ್ಲಿ ರೇಖಾಸಿಸ್ತಿದ್ದಾರೆ. ತುಂಬಾ ರೆಸ್ಪಾನ್ಸಿಬಿಲಿಟಿ ಇದೆ ಅವ್ರಿಗೆ. ಯಾಕಂದ್ರೆ ಅವ್ರ ತಾಯಿ ಕೂಡ ಕ್ಯಾನ್ಸರ್ ಪೇಷಂಟ್. ಅವ್ರ ತಾಯಿ ಕೂಡ ಓಕೆ, ಕೆಲ್ಸಕ್ಕೆ ಹೋಗ್ಬೇಕು, ಬರ್ಬೇಕು. ಆ ಮಗುಗೆ ಎದ್ದಳಕ್ಕಾಗಲ್ಲ. ಈಗ ಆಲ್ರೆಡಿ ಅವಳ ಎಲ್ಲ ಆರ್ಗನ್ಸು ಸ್ಟಾಪ್ ಆಗ್ತಾ ಇದೆ, ವರ್ಕ್ ಮಾಡಕ್ ಆಗ್ತಾ ಇಲ್ಲ. ಇಲ್ಲಿ ದೊಡ್ಡ ಜವಾಬ್ದಾರಿ ಏನಿದೆ ಅಂದ್ರೆ ಅವ್ರಿಗೆ ಅವ್ರ ತಾಯಿನೂ ನೋಡ್ಕೋಬೇಕು, ಅವ್ರ ಮಗಳನ್ನೂ ನೋಡ್ಕೋಬೇಕು. ಇದು ಬಹಳಷ್ಟು ನಾವ್ ಅನ್ಕೊಂಡ್ಬಿಡ್ತೀವಿ, ಏನೋ ಬಿಡಪ್ಪ ನೋಡ್ಕೊಂತಾರೆ. ಅದು ವೆರಿ ಡಿಫಿಕಲ್ಟ್. ಅದು ಮಕ್ಳಿಗೆ ಒಂದು 4 ದಿವಸ, ಒಂದು ವಾರ ಜ್ವರ ಬಂತು ಅಂದ್ರೆ ನಮ್ ಕೈಲಿ ನೋಡ್ಲಿಕ್ಕೆ ಆಗಲ್ಲ, ಕಷ್ಟ. ತಾಯಿಗೋಸ್ಕರ ಪ್ರಾರ್ಥನೆ ಮಾಡುವಾಗ ಅವ್ರಿಗೋಸ್ಕರ ಕೂಡ ನೀವು ಪ್ರಾರ್ಥಿಸ್ರಿ. ದೇವ್ರು ಅವ್ರಿಗೆ ನಿಜವಾಗಿ ಬೇಕಾಗಿರೋ ಒಂದು ಸ್ಪೆಷಲ್ ಸ್ಟ್ರೆಂತ್ ನ ಕೊಡ್ಬೇಕು ಅವ್ರಿಗೆ. ಹಲ್ಲೆಲೂಯಾ. ಸೊ ಇವತ್ತು ಅದೇ ರೆಸ್ಪಾನ್ಸಿಬಿಲಿಟಿ ಏನಂದ್ರೆ, ನಾವು ಬೈಬಲಲ್ಲಿ ಅನೇಕ ಉದಾಹರಣೆಗಳಿದೆ. ಇವತ್ತು ನಮ್ಮ ಮಧ್ಯದಲ್ಲಿ ಒಂದು ಲೈವ್ ಟೆಸ್ಟಿಮನಿನೇ ಅವರು. ಸೊ ಈ ದಿವಸದಲ್ಲಿ ನಾನು ಎಲ್ಲ ಮಕ್ಳಿಗೆ ಕೇಳೋದೇನಂದ್ರೆ, ಇವಾಗ ನಾನು ಒಂದು ಮಗುನೇ, ಅಂದ್ರೆ ನನ್ನ ತಾಯಿಗೆ ನಾನು ಮಗಳೇ. ಸೊ ನನಗ್ ಮಕ್ಳಿದ್ದಾರೆ. ಸೊ ನಾನು ಎಲ್ಲರೂ ನಿಮಗೊಂದು ರಿಕ್ವೆಸ್ಟ್ ಮಾಡೋದೇನಂದ್ರೆ, ದಯವಿಟ್ಟು ನಿಮ್ಮ ತಾಯಿಗಳಿಗೋಸ್ಕರ ಪ್ರಾರ್ಥಿಸ್ರಿ. ಡೈಲಿ ಒಂದು ಅಟ್ಲೀಸ್ಟ್ 2 ನಿಮಿಷ ಪ್ರಾರ್ಥಿಸ್ರಿ. ದೇವ್ರು ಇವತ್ತು ನನ್ನ ತಾಯಿ ನೀನು ಆಶೀರ್ವದಿಸು, ಅವ್ರಿಗೆ ಒಳ್ಳೆ ಆರೋಗ್ಯ ಕೊಡು. ಯಾಕಂದ್ರೆ ತಾಯಿ ಇಲ್ದಿದ್ ಮನೆ ಬಹಳ ಕಷ್ಟ. ಅದು ನಾವ್ ಇವಾಗ ಆಲ್ರೆಡಿ ನಮ್ಮ ಮನೇಲಿ ನಾವು ಅದನ್ನ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದೀವಿ. ಶಾರೋನ್ ವಿಷಯದಲ್ಲಿ ಆಯ್ತು, ನಾವು ಅದನ್ನ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದೀವಿ. ಅದು ಒಂದು ರೆಸ್ಪಾನ್ಸಿಬಿಲಿಟಿ ಆಗಿರುವಂತ ಒಂದು ಪೊಸಿಷನ್ ಒಂದು ಫ್ಯಾಮಿಲಿಯಲ್ಲಿ. ತಾಯಿ ಅನ್ನೋದು ಬಹಳ ಮುಖ್ಯ. ಸೊ ದಿವಸ ತಾಯಿ ದಿನಾಚರಣೆಯಲ್ಲಿ
ದೇವ್ರು ನಿಮ್ಗೆಲ್ಲರಿಗೂ ಒಳ್ಳೆ ಆರೋಗ್ಯ ಕೊಡ್ಲಿ, ನಿಮಗೆ ಬಲ ಕೊಡ್ಲಿ, ಎಲ್ಲವನ್ನ ಸಹಿಸುವಂತ ಗುಣವನ್ನ ಕೊಡ್ಲಿ. ದೇವರು ನಿಮಗೆ ಆ ದೇವರ ಹೃದಯವನ್ನ ನಿಮಗೆ ಕೊಡ್ಲಿ. ಹಲ್ಲೆಲೂಯಾ. ಹಾಗೂ ಒಂದು ಎಫೆಕ್ಟಿವ್ ಆಗಿರುವಂತ ಒಂದು ಪವರ್ಫುಲ್ ಲೇಡಿ, ಅದು ಪ್ರೇಯರ್ಫುಲ್ ಪವರ್ಫುಲ್ ಲೇಡಿ ಆಗಿ ನೀವು ಈ ದಿವಸದಲ್ಲಿ ಬದುಕಬೇಕಾಗಿದೆ. ಒಂದು ಫೇತ್ಫುಲ್ ಲೇಡಿ ಆಗಿ ನೀವು ಬದುಕಬೇಕಾಗಿದೆ. ಒಂದು ದ ಗ್ರೇಟೆಸ್ಟ್ ಏನು ಹೇಳ್ತಾರಲ್ಲ, ವಾರಿಯರ್ ಆಗಿ ನೀವು ಈ ದಿವಸದಲ್ಲಿ ನಾವು ಈ ಲೋಕದಲ್ಲಿ ನಾವು ಬದುಕಬೇಕಿದೆ. ನಮ್ಮ ಗಂಡನನ್ನ, ನಮ್ಮ ಮಕ್ಕಳನ್ನ ನೋಡಿಕೊಳ್ಳುವಂತ, ಸಭೆನ ನೋಡಿಕೊಳ್ಳುವಂತ ಅನೇಕ ಜವಾಬ್ದಾರಿಗಳು ನಮ್ಮ ತಲೆ ಮೇಲಿದೆ. ಅದೆಲ್ಲವನ್ನ ನಿಭಾಯಿಸಲು ಓದ್ಲೇಬೇಕು ಅಂತ ಏನಿಲ್ಲ ರೀ, ನೀವು ಪ್ರಾರ್ಥಿಸಿದ್ರೆ ಸಾಕು. ಹಲ್ಲೆಲೂಯಾ. ನನಗೆ ಬೈಬಲ್ ಓದಕ್ ಬರಲ್ಲ, ನನಗೆ ಓದಕ್ ಬರಲ್ಲ, ನನಗೆ ಹೇಳಕ್ ಬರಲ್ಲ, ಅದು ಯಾವುದು ಮುಖ್ಯ ಅಲ್ಲ ರೀ. ದೇವ್ರ ಸನ್ನಿಧಾನದಲ್ಲಿ ನೀವು ಮಾಡುವಂತ ಒಂದು ನಂಬಿಕೆಯ ಪ್ರಾರ್ಥನೆ ಏನಿದೆ ಅಲ್ಲ, ಅದೆಲ್ಲವನ್ನ ಜಯಿಸ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸೊ ಈ ದಿವಸದಲ್ಲಿ ಎಲ್ಲ ತಾಯಂದಿರಿಗೂ ಯಾವಾಗೋ ಒಂದು ದಿವಸಕ್ಕೆ ಒಂದು ಸೀಮಿತ ಮಾತ್ರ ಮಾಡ್ಕೋಬೇಡಿ ನಿಮ್ಮ ತಾಯಿಯನ್ನ. ಪ್ರತಿದಿನವೂ ನಿಮ್ಮ ತಾಯಿನ ನೆನ್ಪು ಮಾಡ್ಕೊಂಡು ನೀವು ಪ್ರಾರ್ಥಿಸ್ರಿ. ಅವ್ರು ಅಂದೇನೇ ಇರಲಿ, ಅವ್ರು ಯೇಸು ಸ್ವಾಮಿ ನಮ್ದೇನೇ ಇರಲಿ, ಅವ್ರಿಗೋಸ್ಕರ ನೀವು ಪ್ರಾರ್ಥಿಸ್ರಿ. ದೇವ್ರು ಅವ್ರನ್ನ ಆರೋಗ್ಯವಾಗಿಡ್ಲಿ. ಹಲ್ಲೆಲೂಯಾ. ಸೊ ಮತ್ತೊಂದು ಆವೃತ್ತಿ ಈ ದಿವಸದಲ್ಲಿ ಎಲ್ಲ ತಾಯಂದಿರಿಗೂ ಹ್ಯಾಪಿ ಮದರ್ಸ್ ಡೇ ಹೇಳ್ತಾ, ಸೊ ಸಭೆಯಲ್ಲಿರುವಂಥ ಅನೇಕ ಸ್ತ್ರೀಯರು ಈ ದಿವಸದಲ್ಲಿ ನಿಜವಾಗ್ಲೂ ನೀವೆಲ್ಲ ವಾರಿಯರ್ಸ್ ಥರನೇ ಇದ್ದೀರಾ. ಎಷ್ಟೋ ಕಷ್ಟಗಳು, ಹಿಂಸೆಗಳು, ಅವಮಾನಗಳು, ನಿಂದೆಗಳು ಬಂದಾಗಲೂ ಅದನ್ನೆಲ್ಲವನ್ನ ಜಯಿಸಿ ಈ ದಿವಸದಲ್ಲಿ ನಿಮ್ಮ ಮಕ್ಕಳನ್ನ ಒಂದು ರೆಸ್ಪಾನ್ಸಿಬಿಲಿಟಿ ಪರ್ಸನ್ಗಳಾಗಿ ನೀವು ಮಾಡಿ ನಿಲ್ಸಿದ್ದೀರಾ. ಅದಕ್ಕೆ ಅವರೇ ಕಾರಣ. ಇವತ್ತು ಮೊಮ್ಮಕ್ಕಳನ್ನ ಅನೇಕ ಜನರು ನೀವು ನೋಡ್ತಾ ಇದ್ದೀರಾ. ಮುಂದೆ ಕೂಡ ದೇವ್ರು ನಿಮ್ಮನ್ನು ಹಾಗೆ ಆಶೀರ್ವದಿಸ್ಲಿ. ನಿಮ್ಮೆಲ್ಲ ಆರೋಗ್ಯದ ಮೇಲೆ ದೇವರ ಕೃಪೆ ಇರಲಿ. ಹಲ್ಲೆಲೂಯಾ.